ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಕಳೆದ 7-8 ದಿನಗಳಲ್ಲಿ ಏಡೆಡ್ ಸ್ಕೂಲಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕರ ಹುದ್ದೆಯ ಮಾಹಿತಿಯನ್ನ ಕುರಿತು ಒಂದು 3-4 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಂತ ವಿಡಿಯೋಗಳನ್ನ ನೋಡಿರ್ತಕ್ಕಂತಹ ಅನೇಕ ಅಭ್ಯರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಕೊಡ್ಬೇಕು ಸರ್ ಅಂತ ಹೇಳಿ ಕಮೆಂಟ್ ಅನ್ನ ಡ್ರಾಪ್ ಮಾಡಿದಿರಿ. ಅದರ ಜೊತೆಗೆ PG ಬೇಕಾ ಸರ್, TET ಬೇಕಾ ಸರ್ ಅಂತ ಹೇಳಿ ತುಂಬಾ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಹಾಗೇನೆ BEd ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿ ಕಮೆಂಟ್ ಅನ್ನ ಕೇಳಿದಿರಿ. ಇನ್ನೊಂದು ಯುನಿಕ್ ಆಗಿ ಬಂದಿರತಕ್ಕಂಥ ಕಮೆಂಟ್ ಏನಂತ ಹೇಳಿದ್ರೆ, ಕರ್ನಾಟಕ TET ಮತ್ತು CTET ಗೆ ಇರತಕ್ಕಂತಹ ವ್ಯತ್ಯಾಸ ಏನು ಸರ್ ಅಂತ ಹೇಳಿ ಕೇಳಿದಿರಿ. ಸೊ ಈ ಎಲ್ಲಾ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ನಾನು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಏಡೆಡ್ ಸ್ಕೂಲ್ಗಾದ್ರೂ ಅಪ್ಲಿಕೇಶನ್ ಅಂದ್ರೆ ಅನುದಾನಿತ ಶಾಲೆಗಾದ್ರೂ ಅಪ್ಲಿಕೇಶನ್ ಹಾಕಿ, ಅಥವಾ ಈಗೇನು 15,000 ಟೀಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಲ್ವಾ, ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಎರಡೂ ಸಂದರ್ಭದಲ್ಲೂ ಕೂಡ ನಿಮ್ಮ ಹತ್ರ ಇರಬೇಕಾದಂತಹ ಮುಖ್ಯವಾದ ದಾಖಲೆಗಳು ಯಾವ್ಯಾವ್ದು ಅನ್ನೋದ್ರ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ, ನಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ, ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೆ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳು BEd ಅನ್ನ ಕಂಪ್ಲೀಟ್ ಮಾಡ್ಕೊಂಡು TET ಅನ್ನ ಮುಗಿಸ್ಕೊಂಡು ಟೀಚರ್ ಪೋಸ್ಟ್ ಗೆ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಅಂತ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳು ಯಾವ್ದಾವ್ದು ಇರಬೇಕು, ನಮ್ಮ ಹತ್ರ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ. ಸೊ ಅದಕ್ಕೋಸ್ಕರನೇ ಅಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಮಾತನಾಡೋದಾದ್ರೆ, HSTR ಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ PG ಮತ್ತು TET ಬೇಕಾ ಅಂತ ಹೇಳಿ ತುಂಬಾ ಸಾರಿ ಬಂದಿರತಕ್ಕಂತ ಕಮೆಂಟ್ ಆಗಿದೆ. ನೀವು ಏಡೆಡ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿ, ಅಥವಾ ಈಗೇನು ಟೀಚರ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ವಾ ಅಂತಲ್ಲಿ HSTR ಗೆ ನಾನು ಮಾತನಾಡ್ತಾ ಇರೋದು. ಹೈಸ್ಕೂಲ್ ಶಾಲೆಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ PG ಆಗಿರಲಿ ಅಥವಾ TET ಆಗಿರಲಿ ಎಸೆನ್ಸಿಯಲ್ ಇಲ್ಲ. ಎಟ್ ಪ್ರೆಸೆಂಟ್ ಸಿಚುವೇಶನ್, ನೀವು ಬೇಕಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಕಳೆದ 2-3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ, ಆ ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋಗಳಲ್ಲಿ ಪೇಪರ್ ನೋಟಿಫಿಕೇಶನ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ಶೈಕ್ಷಣಿಕ ಅರ್ಹತೆ ಅಂತ ಕೇಳಿ BA BEd ಅಥವಾ ಡಿಗ್ರಿ BEd ಕಂಪ್ಲೀಟ್ ಆಗಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳಿ ಶೈಕ್ಷಣಿಕ ಅರ್ಹತೆ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲೆಲ್ಲೂ ಕೂಡ ಈ ಪೇಪರ್ ನೋಟಿಫಿಕೇಶನ್ ಅಲ್ಲಿ PG ಕಂಪ್ಲೀಟ್ ಆಗಿರ್ಬೇಕು ಅಥವಾ TET ಬೇಕು ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇದರ ಅರ್ಥ ಅಟ್ ಪ್ರೆಸೆಂಟ್ ಕಾಲ್ ಆಗುವಂತಹ HSTR ಪೋಸ್ಟ್ ಗಳಿಗೆ PG ಆಗಿರ್ಲಿ ಅಥವಾ TET ಆಗಿರ್ಲಿ ಯಾವುದು ಕಂಪಲ್ಸರಿ ಅಲ್ಲ. ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, BEd ಕಂಪ್ಲೀಟ್ ಆಗಿರ್ಬೇಕು, ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು, ಅಂದ್ರೆ ನೀವು ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಎಲಿಜಿಬಲ್ ಇದ್ರಿ ಅಂತ ಅರ್ಥ. ಸೊ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಕರ್ನಾಟಕ TET ಮತ್ತು CTET ಗಳ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದಿರಿ. ಸೊ ನಾನು ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಗಿರಲಿ ಅಥವಾ ಸಿಲೆಬಸ್ ಬಗ್ಗೆ ಆಗಲಿ ಮಾತನಾಡಲ್ಲ, ಸರ್ಟಿಫಿಕೇಟ್ ಗಳ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸವನ್ನ ನೇರವಾಗಿ ತಿಳಿಸ್ಕೊಟ್ಬಿಡ್ತೀನಿ. ತುಂಬಾ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಗೊತ್ತಿರಬಹುದು, ಬಟ್ ಅನೇಕ ಅಭ್ಯರ್ಥಿಗಳು ಫ್ರೆಶರ್ಸ್ ಇರೋದ್ರಿಂದ, ಈಗ ತಾನೇ BEd ಮುಗಿಸ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿಗಳು ಇರೋದ್ರಿಂದ ಅವರಿಗೆ ಮಾಹಿತಿ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿ ತಿಳಿಸ್ಬಿಡ್ತೀನಿ. ಕರ್ನಾಟಕದ TET ಸರ್ಟಿಫಿಕೇಟ್ ಏನಿದೆ ಅಲ್ವಾ, ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದ ಒಳಗಡೆ ಏನ್ ಕಾಲ್ಫಾರ್ಮ್ ಆಗುತ್ತಲ್ವಾ, ಅಂತಹ ಕಾಲ್ಫಾರ್ಮ್ ಗಳಿಗೆ ನಾವು ಕರ್ನಾಟಕದ TET ಸರ್ಟಿಫಿಕೇಟ್ ಅನ್ನ ಬಳಸ್ಕೊಳ್ತೀವಿ. ಬಟ್ ನವೋದಯ ಶಾಲೆ ಆಗಿರ್ಬೋದು, ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಕೂಲ್ಗಳಾಗಿರ್ಬೋದು, ಅಥವಾ EMRS ಸ್ಕೂಲ್ಗಳಾಗಿರ್ಬೋದು, ಇಂತಹ ಶಾಲೆಗಳಿಗೆ ನಾವು ನಮ್ಮ ಕರ್ನಾಟಕದ TET ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ, ಅದು ಎಲಿಜಿಬಿಲಿಟಿಯನ್ನ ಹೊಂದಿರೋದಿಲ್ಲ. ಬಟ್ CTET ಇದೆ ಅಲ್ವಾ, ಈ CTET ಅನ್ನೋದು ಎಂಟೈರ್ ಏನು ಭಾರತದಲ್ಲೇ ಕರೀತಕ್ಕಂತಹ ಯಾವುದೇ ಶಿಕ್ಷಕ ಹುದ್ದೆಗಳಿಗೂ ಕೂಡ ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿರುತ್ತೆ. ನವೋದಯ ಶಾಲೆಯಲ್ಲಿ, ಕೇಂದ್ರೀಯ ಶಾಲೆಯಲ್ಲಿ, EMRS ಸ್ಕೂಲ್ಗಳಲ್ಲಿ CTET ಸರ್ಟಿಫಿಕೇಟ್ ಅನ್ನ ನಾವು ಬಳಸ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸರ್, ನಾನೀಗ ಕರ್ನಾಟಕದ ನಿವಾಸಿಯಾಗಿದ್ದೀನಿ, ನಾನು ಕರ್ನಾಟಕದ TET ಅನ್ನ ಪಾಸ್ ಮಾಡ್ಕೊಂಡಿಲ್ಲ, ಬಟ್ CTET ಅನ್ನ ಪಾಸ್ ಮಾಡ್ಕೊಂಡಿದ್ದೀನಿ. ಈಗೇನು 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಲ್ವಾ, ಇಂತಹ ನೇಮಕಾತಿಗೆ ನಾನು CTET ಅಪ್ಲಿಕೇಶನ್ ಅನ್ನ ಬಳಸ್ಕೊಂಡು ಅಪ್ಲಿಕೇಶನ್ ಹಾಕಬಹುದಾ, ಅಥವಾ CTET ಸರ್ಟಿಫಿಕೇಟ್ ಅನ್ನ ಬಳಸ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿ ಹಾಕಬಹುದು. ಇವೆರಡರ ಮಧ್ಯೆ ಇರತಕ್ಕಂತಹ ಮೇನ್ ಡಿಫ್ರೆನ್ಸ್ ಅದು. ಕರ್ನಾಟಕ TET ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ. CTET ಇದೆ ಅಲ್ವಾ, ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕಾಲ್ಫಾರ್ಮ್ಗಳಿಗೂ ಕೂಡ ಅದನ್ನ ನೀವು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇವೆರಡು ಸರ್ಟಿಫಿಕೇಟ್ ಗಳಿಗೆ ಇದೇ ಮೇನ್ ಡಿಫ್ರೆನ್ಸ್ ಇರುವಂತದ್ದು. ಸೊ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್ ಮಾತನಾಡೋದಾದ್ರೆ, BEd ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಈಗ 15,000 ಶಿಕ್ಷಕರ ನೇಮಕಾತಿಗೆ ಏನು ಕಾನ್ಫರ್ಮ್ ಆಗುತ್ತಲ್ವಾ, ಕಾನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ
ಬಿ ಎಡ್ ಅಲ್ಲಿ ರನ್ನಿಂಗ್ ಇರ್ತಕ್ಕಂಥ ಅಭ್ಯರ್ಥಿಗಳು, ಈಗೇನು ಕಂಟಿನ್ಯೂ ಬಿ ಎಡ್ ಮಾಡ್ತಾ ಇದ್ರಿ ಅಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಲಿಕ್ಕೆ ಬರುವುದಿಲ್ಲ. ನೀವು ಕೇಳ್ಬೋದು, ಸರ್ ಬಟ್ ಟಿ ಗೆ ನಾವು ಅಪ್ಲಿಕೇಶನ್ ಹಾಕಿ ಬರ್ತಿದೀವಲ್ವಾ, ನಾವೀಗ ಕ್ವಾಲಿಫೈ ಆಗಿದೀವಿ ಟಿ ಮತ್ತೆ ಇದಕ್ಕೆ ಯಾಕೆ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂತ ಹೇಳಿ ಕೇಳಿದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ, ಅಂದ್ರೆ ಈ ಟೀಚರ್ ಕಾಲ್ಫಾರ್ಮ್ ಆದಾಗ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮಾರ್ಕ್ಸ್ ಗಳನ್ನ ಕೇಳ್ತಾರೆ. ನಿಮ್ಮ ಬಿ ಎಡ್ ಅಲ್ಲಿ ಪಡೆದುಕೊಂಡಂತಹ ಒಟ್ಟು ಅಂಕಗಳು ಎಷ್ಟು ಅಂತ ಹೇಳಿ ಕೇಳ್ತಾರೆ. ನಿಮ್ದು ಬಿ ಎಡ್ ಕಂಪ್ಲೀಟ್ ಆಗಿಲ್ಲ, ಇನ್ನು ಅಂಕಗಳನ್ನ ಹೆಂಗ್ ಮೆನ್ಷನ್ ಮಾಡ್ತೀಯಾ? ಆಗಲ್ಲ, ಇಲ್ಲಿ ಇಂಪಾಸಿಬಲ್. ಟಿ ಅಪ್ಲಿಕೇಶನ್ ಮಾಡುವಾಗ, ಅಪ್ಲಿಕೇಶನ್ ಹಾಕುವಾಗ ಮಾರ್ಕ್ಸ್ ಗಳನ್ನ ಕೇಳೋದಿಲ್ಲ. ಏನಂತ ಕೇಳಿರ್ತಾರೆ, ಕಂಪ್ಲೀಟ್ ಆಗಿದೆಯಾ ಅಥವಾ ಪರ್ಸ್ಯೂವಿಂಗ್ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಬಿ ಎಡ್ ಮಾಡ್ತಾ ಇದೆಯಾ ಅಥವಾ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳಿರ್ತಾರೆ. ನೀವು ಮಾಡ್ತಾ ಇದ್ರೆ ಪರ್ಸ್ಯೂವಿಂಗ್ ಅಂತ ಹಾಕಿರ್ತೀರಿ, ಕಂಪ್ಲೀಟ್ ಆಗಿದ್ರೆ ಕಂಪ್ಲೀಟೆಡ್ ಅಂತ ಹಾಕಿರ್ತೀರಿ. ಬಟ್ ಇಲ್ಲಿ ಹಾಗಲ್ಲ, ಏನು ಟೀಚರ್ ಪೋಸ್ಟ್ ಕನ್ಫರ್ಮ್ ಆದಾಗ ಹಾಗಾಗಲ್ಲ. ಇಲ್ಲಿ ಅಂಕಗಳನ್ನ ಮೆನ್ಷನ್ ಮಾಡುವಂತ ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ರಿಸಲ್ಟ್ ಬಂದಿರಬೇಕು. ನೀನು ಬಿ ಎಡ್ ಅನ್ನ 4 ಸೆಮ್ ಅನ್ನ ಬರೆದು ನಿನ್ನ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಇನ್ನು ಬರ್ದೇ ಇದ್ರೂ ಕೂಡ ಪರವಾಗಿಲ್ಲ, ರಿಸಲ್ಟ್ ಅನೌನ್ಸ್ ಆಗಿತ್ತು ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಬಟ್ ರಿಸಲ್ಟ್ ಅನೌನ್ಸ್ ಆಗದೆ ನೀ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದಷ್ಟು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಆಗಿತ್ತು. ಇನ್ನ ಬೇಕಾಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಸಲ್ಲಿಸುವಾಗ ಮತ್ತು ಡಿವಿ ಯ ಸಂದರ್ಭದಲ್ಲಿ, ಸರ್ ಏನ್ ಡಿವಿ ಅಂತ ಕೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿರ್ತಿರಲ್ವಾ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರಬೇಕಾದಂತಹ ಮೂಲ ದಾಖಲಾತಿಗಳು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳು ಯಾವ್ಯಾವ್ದು ಅಂತ ಹೇಳಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದರಲ್ಲೇ ತುಂಬಾ ವಿಷಯಗಳಿದಾವೆ, ಅದನ್ನ ಗಮನವಿಟ್ಟು ನೀವು ಕೇಳಬೇಕು. ಏನಂತ ಹೇಳಿದ್ರೆ ಫಸ್ಟ್ನೇದು SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದು ಅನಿವಾರ್ಯ. ನೀವು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಏನು ಪೋಸ್ಟ್, ನೀನು PSTR ಗೆ ಅಪ್ಲಿಕೇಶನ್ ಹಾಕ್ತಿದ್ಯಾ ಅಥವಾ GPSTR ಗೆ ಅಪ್ಲಿಕೇಶನ್ ಆಗ್ತಾ ಇದೆಯಾ ಅಥವಾ HSTR ಗೆ ಅಪ್ಲಿಕೇಶನ್ ಆಗ್ತಾ ಇದೆಯಾ ಅಥವಾ ಅನುದಾನಿತ ಶಾಲೆಗಳಿಗೆ ಅಪ್ಲಿಕೇಶನ್ ಆಗ್ತಾ ಇದೆಯಾ, ನಿನಗೆ ಬಿಟ್ಟಿದ್ದು. ನೀ 4ರಲ್ಲಿ ಯಾವುದೇ ಹುದ್ದೆಗೆ ನೀ ಅಪ್ಲಿಕೇಶನ್ ಹಾಕ್ಬೇಕಿದ್ರು ಕೂಡ ನಿನ್ನ ಹತ್ರ ಈ ಏನು ಡಾಕ್ಯುಮೆಂಟ್ಸ್ ಗಳು ಇರಲೇಬೇಕು. ಹಾಗಾಗಿ ಮೊದಲಿಗೆ SSLC ಅಂಕಪಟ್ಟಿ ಇರಬೇಕು, ಅದ್ರ ಜೊತೆಗೆ PUC ಅಂಕಪಟ್ಟಿ ಇರಬೇಕು. ನಾನೀಗ ಏನು PSTR ಗೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಸರ್ ಅಂತ ಹೇಳಿದ್ರೆ SSLC PUC ಮತ್ತು D.Ed ಏನ ಕೋರ್ಸ್ ಇರುತ್ತಲ್ವಾ, ಈ D.Ed ನ ಅಂಕಪಟ್ಟಿಗಳು ಕೂಡ ನಿಮ್ಮ ಹತ್ರ ಇರಬೇಕು. ಮೊದಲು ಅದನ್ನ TCH ಅಂತ ಕರಿತಾ ಇದ್ರು, ಈಗ ಅದನ್ನ D.Ed ಅಂತ ಕರಿತಾ ಇದ್ದಾರೆ. ಸೊ D.Ed ನ ಅಂಕಪಟ್ಟಿಗಳು, ಅದ್ರ ಜೊತೆಗೆ ಪ್ರಮಾಣ ಪತ್ರ, ಕಾನ್ವೊಕೇಶನ್ ಅಂತ ಏನ್ ಕರಿತೀವಿ, ಅದ್ರ ಜೊತೆಗೆ ಕೊಟ್ಟಿರ್ತಾರೆ, ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ. ಈ ಪ್ರಮಾಣ ಪತ್ರವನ್ನು ಕೂಡ ನೀವು ಹೊಂದಿರಲೇಬೇಕು. ಬರೀ ಅಂಕಪಟ್ಟಿಗಳಿದ್ರೆ ಮಾತ್ರ ನಡೆಯಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಪ್ರಮಾಣ ಪತ್ರವೂ ಕೂಡ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಡಿಗ್ರಿ. ನೀವು ಯಾವ ರೀತಿ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರೆ, ಎಷ್ಟೋ ಅಭ್ಯರ್ಥಿಗಳು ಡಿಸ್ಟೆನ್ಸ್ ಎಜುಕೇಶನ್ ಅನ್ನ ಮಾಡ್ಕೊಂಡಿರ್ತಾರೆ, ಎಷ್ಟೋ ಅಭ್ಯರ್ಥಿಗಳು ರೆಗ್ಯುಲರ್ ಏನು ಡಿಗ್ರಿಯನ್ನ ಮಾಡ್ಕೊಂಡಿರ್ತಾರೆ. ಸೊ ರೆಗ್ಯುಲರ್ ಡಿಗ್ರಿಯನ್ನ ಮಾಡ್ಕೊಂಡಿದ್ರೆ ಸೆಮ್ ವೈಸ್ ಇರ್ತವೆ. ಸೆಮ್ ವೈಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ 6 ಸೆಮ್ಗೆ 6 ಅಂಕಪಟ್ಟಿಗಳು, ಅದರ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತೆ. ಹಾಗೆ ಕೊನೆಯದಾಗಿ ಕಾನ್ವೊಕೇಶನ್ ಅನ್ನು ಕೂಡ ನೀವು ಪಡೆದುಕೊಳ್ಬೇಕು. ಈಗ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ, ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ಸಾಕ ಅಥವಾ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕೇ ಬೇಕಾ ಅಂತ ಹೇಳಿ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. 6 ಮಾರ್ಕ್ಸ್ ಕಾರ್ಡ್ಗಳ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಏನ್ ಬೇಕು, ಬೇಕೇ ಬೇಕು. ಸೊ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಂತ ಸಂದರ್ಭದಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ರೆಗ್ಯುಲರ್ ಏನ್ ಡಿಗ್ರಿ ಮಾಡ್ಕೊಂಡಿರ್ತೀರಿ ಅವರು ಈ 6 ಸೆಮ್ಮಿನ ಮಾರ್ಕ್ಸ್ ಕಾರ್ಡು ಪ್ಲಸ್ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರಂತೂ ತುಂಬಾ ಒಳ್ಳೇದು. ಅದು ಇರದೇ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಹೊಂದಿರಲೇಬೇಕು. ಇಲ್ಲ ಸರ್ ನಾನು ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಮಾಡಿದೀನಿ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ಯಾವ ರೀತಿ ಎಕ್ಸಾಮ್ ಅನ್ನ ವರ್ಷಕ್ಕೆ ಒಂದ್ಸಾರಿ ಕರೀತಾರೋ ಅಥವಾ 2 ಸಾರಿ ಕರೀತಾರೋ ಅದು ನೋಡ್ಕೊಳ್ಳಿ. ಸೊ ವರ್ಷಕ್ಕೆ ಒಂದ್ಸಾರಿ ಎಕ್ಸಾಮ್ ಆಗಿದ್ರೆ 3 ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕು. ಹಾಗೆ ಅದರ ಜೊತೆಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. ಇದು ಡಿಗ್ರಿಗೆ ಸಂಬಂಧಪಟ್ಟಂತದ್ದು. ಇನ್ನ B.Ed ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ, ಮೊದಲು B.Ed 1 ವರ್ಷದಿತ್ತು, ಈಗ B.Ed 2 ವರ್ಷದಾಗಿದೆ. ಸೊ 1 ವರ್ಷದ ಇರ್ತಕ್ಕಂತಹ B.Ed ನ ಅಭ್ಯರ್ಥಿಗಳು 2 ಅಂಕಪಟ್ಟಿಗಳು, 1 ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ಬೇಕು. ಇನ್ನ 2 ವರ್ಷದ B.Ed ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು 4 ಸೆಮ್ ಅನ್ನ ಬರೆದಿರ್ತೀವಿ. ಸೊ 4 ಸೆಮ್ಮಿನ 4 ಅಂಕಪಟ್ಟಿಗಳು, ಅದ್ರ ಜೊತೆಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರ್ಬೇಕು. ಈಗ ಇನ್ನೂ ಒಂದು ಡೌಟ್ ನಾನು ನಿಮಗೆ ಈಗಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಏನಂತ, ಸರ್ ನಾನು B.Ed ಮಾಡಿದ್ದೆ, 4 ಸೆಮ್ಗಳನ್ನ ಬರೆದಿದ್ದೆ, ಬಟ್ ನಂದು 2ನೇ ಸೆಮ್ ಅಲ್ಲಿ ಒಂದು ವಿಷಯ ಬ್ಯಾಕ್ಔಟ್ ಆಗಿತ್ತು. ಬ್ಯಾಕ್ಔಟ್ ಆದಂತ ಸಂದರ್ಭದಲ್ಲಿ ಫಸ್ಟ್ 1 ಮಾರ್ಕ್ಸ್ ಕಾರ್ಡ್ ಬಂತು, ಆಮೇಲೆ ಆ ಬ್ಯಾಕ್ಔಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ನೆಕ್ಸ್ಟ್ ಕಟ್ಟಿ ಬರೆದು ಪಾಸ್ ಮಾಡಿದೀನಿ, ಅದಕ್ಕೆ ಸಪ್ರೇಟ್ ಆದಂತಹ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂತ ಹೇಳಿ ಇಂತಹ ಸಮಸ್ಯೆಗಳು ಇರ್ತವೆ. ಸೊ ಅಂತ ಸಪ್ರೇಟ್ ಆಗಿ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ವಾ, ಆ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ನಿಮ್ ಜೊತೆನೆ ಇಟ್ಕೋಬೇಕು. ಏನ್ 2ನೇ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ವ, ಒಂದು ಬ್ಯಾಕ್ಔಟ್ ಆಗಿತ್ತು ಅದು ಇರಬೇಕು. ಪಾಸ್ ಮಾಡ್ಕೊಂಡಿರ್ತಕ್ಕಂತಹ
ಪಾಸಿಂಗ್ ಸರ್ಟಿಫಿಕೇಟ್ ಅಂದರೆ ಮಾರ್ಕ್ಸ್ ಕಾರ್ಡು ಕೂಡ ನಿಮ್ಮ ಹತ್ರ ಇರಬೇಕು. ಇದನ್ನು ನಾನು ನನ್ನ ಕಣ್ಣಾರೆನೇ ನೋಡಿದ್ದೀನಿ. ಎರಡೆರಡು ವಿಷಯಗಳು ಹೋದಾಗ ಒಂದೊಂದು ವಿಷಯಗಳು ಬ್ಯಾಕ್ ಆದಾಗ ಸಪ್ರೇಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಇದನ್ನ ನಾನು ಕಣ್ಣಾರೆ ನೋಡಿ ನಿಮಗೆ ಹೇಳ್ತಾ ಇರುವಂತದ್ದು. ಸೊ ಅಂತ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ಕೂಡ ನಿಮ್ಮ ಹತ್ರ ಇರಬೇಕು. ಅದ್ರ ಜೊತೆಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಇದು BEd ಗೆ ಸಂಬಂಧಪಟ್ಟಂಗೆ ಆಯ್ತು. ಇನ್ನ PG ಮತ್ತೆ ಕಾನ್ವೊಕೇಶನ್ ಅಂತ ಬರ್ದಿದ್ದೀನಿ. ಈಗ ಮೇಲ್ಗಡೆ ಹೇಳಿದೆ ಇಲ್ಲಿ HSTR ಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವುದೇ PG ಮತ್ತು TET ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾತನಾಡಿದೆ. ಸರ್ ಮತ್ತೆ PG ಇಲ್ಲ ಅಂತ ಹೇಳಿದಿರಿ, ಇಲ್ಲಿ ನೋಡಿದ್ರೆ ದಾಖಲಾತಿ ಹೊಂದಿರಬೇಕಾದಂತ ದಾಖಲಾತಿ ಬಗ್ಗೆ ಮಾತನಾಡುವಾಗ PG ಬರೆದಿದ್ರಲ್ಲ ಮತ್ತೆ PG ಬಗ್ಗೆ ಹೇಳ್ತಾ ಇದ್ರಲ್ಲ ಅಂತ ಕೇಳಬೇಡಿ. ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಏನಂತ ಹೈಯರ್ ಎಜುಕೇಶನ್ ಏನಾದರೂ ಪಡೆದುಕೊಂಡಿದ್ದೀರಾ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ನೀವು PG ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕಲ್ಲ. ಸೊ ಹಾಗಾಗಿ PG ಯ ಎಲ್ಲ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರಬೇಕು. ಸರ್ ನಾ PG ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬಿಟ್ಟು ಹಾಕಿ, ಟೆನ್ಷನ್ ತಗೋಬೇಡಿ. PG ಅಂದ್ರೆ HSTR ಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ PG ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಮುಟ್ಲೇಬೇಡಿ, ಆ ಆಪ್ಷನ್ ಅನ್ನ ಮುಟ್ಲೇಬೇಡಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅದನ್ನ ಹೈಯರ್ ಎಜುಕೇಶನ್ ಅನ್ನ ಮುಟ್ಟಿದ ಮೇಲೆ ಎಸ್ ಆರ್ ನೋ ಅಂತ ಇರುತ್ತೆ. ಎಸ್ ಅಂತ ಕೊಟ್ರಿ ಅಂದ್ರೆ ನಿಮ್ಮ PG ಗೆ ಸಂಬಂಧಪಟ್ಟಂತ ಅಂಕಗಳನ್ನ ಮೆನ್ಷನ್ ಮಾಡೋದಿರುತ್ತೆ. ಸೊ ಹಾಗಾಗಿ ಹಂಗೆ ಏನಾದ್ರು ಎಸ್ ಕೊಟ್ರೆ ನಿಮ್ಮ ಹತ್ರ ಏನಿರ್ಬೇಕು, ಎಲ್ಲಾ ಅಂಕಪಟ್ಟಿಗಳು ಇರಬೇಕು. ನೀವು ಡಿಸ್ಟೆನ್ಸ್ ಎಜುಕೇಶನ್ ಆದ್ರೂ ಮಾಡ್ಕೋ, ರೆಗ್ಯುಲರ್ PG ಆದ್ರೂ ಮಾಡ್ಕೊಂಡಿರು. ಸೊ ಅದಕ್ಕೆ ಸಂಬಂಧಪಟ್ಟಂತ ಅಂಕಪಟ್ಟಿಗಳು, ಅದ್ರ ಜೊತೆಗೆ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರಲೇಬೇಕು. ವೆರಿ ಇಂಪಾರ್ಟೆಂಟ್. TET ಈಗ PSTR ಮತ್ತು GPSTR ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ TET ಬೇಕೇ ಬೇಕು. ಸರ್ ನನ್ನ ಹತ್ರ TET ಇಲ್ಲ, CTET ಇದೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳ್ದಂಗೆ CTET ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ. ಸೊ ಎರಡರಲ್ಲಿ ಯಾವ್ದಾದ್ರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕು. ಅದ್ರ ನೆಕ್ಸ್ಟ್ ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡೆ ಯೂಸರ್ ನೇಮ್, ಲಾಗಿನ್ ID ಇವೆಲ್ಲ ಪಾಸ್ವರ್ಡ್ ಗಳನ್ನ ಇನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಆಧಾರ್ ಕಾರ್ಡ್ ಅನ್ನು ಕೂಡ ಹೊಂದಿರಬೇಕು. ಇನ್ನು ನೆಕ್ಸ್ಟ್ 9ನೇದು ಜಾತಿ ಪ್ರಮಾಣ ಪತ್ರ, ಹಾಗೆ 10ನೇದು ಆದಾಯ ಪ್ರಮಾಣ ಪತ್ರ ಅಂತ ಇದೆ. ಸೊ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ SC ಮತ್ತು ST ಕ್ಯಾಂಡಿಡೇಟ್ ಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಸೊ ಹಾಗಾಗಿ ಕಾಸ್ಟ್ ಮತ್ತೆ ಇನ್ಕಮ್ ಎರಡು ಒಂದರಲ್ಲೇ ಇರತಕ್ಕಂಥ ಅಭ್ಯರ್ಥಿಗಳು 5 ವರ್ಷದವರೆಗೂ ಆ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಅಂತ ವ್ಯಾಲಿಡಿಟಿಯನ್ನು ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಆ ವ್ಯಾಲಿಡಿಟಿ ಮುಗಿದಿತ್ತು ಅಂದ್ರೆ ಅದನ್ನ ಹಂಗೆ ಇಟ್ಕೊಂಡು ಅದೇ ಡೇಟಿನ ಅದೇ ಸರ್ಟಿಫಿಕೇಟ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಡಿ, ಅದು ವ್ಯಾಲಿಡ್ ಆಗಲ್ಲ. ಸೊ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿಯೇ ನೀವು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ಬೇಕು. ಇನ್ನ ಈಗೇನು SC ST ಕ್ಯಾಂಡಿಡೇಟ್ ಅಂತ ಹೇಳಿದ್ನಲ್ವಾ, ಅಂತವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಜೀವನಾವಧಿವರೆಗೂ ಕೂಡ ಕೊಟ್ಟಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ಅವಧಿವರೆಗೂ ಕೂಡ ಕೊಟ್ಟಿರ್ತಾರೆ. ಸೊ ಅವರು ಅದನ್ನ ನೋಡ್ಕೊಳ್ಳಿ. ಬಟ್ ಈಗ ಇಂಟರ್ನಲ್ ರಿಸರ್ವೇಶನ್ ಬಂದಿರೋದ್ರಿಂದ SC ಕ್ಯಾಂಡಿಡೇಟ್ ಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಇನ್ನ ಎಲ್ಲದಕ್ಕಿಂತ ಮುಖ್ಯವಾಗಿ ಆದಾಯ ಪ್ರಮಾಣ ಪತ್ರವನ್ನ ಲೇಡೀಸ್ ಕ್ಯಾಂಡಿಡೇಟ್ ಇರ್ತಾರಲ್ವಾ, ಸೊ ಅಂತ ಅಭ್ಯರ್ಥಿಗಳು ಆದಾಯ ಪ್ರಮಾಣ ಪತ್ರವನ್ನ ಗಂಡನ್ ಕೊಡ್ಬೇಕಾ ಅಥವಾ ತಂದೆ ಕೊಡ್ಬೇಕಾ ಅಂತ ಹೇಳಿ ಲಾಸ್ಟ್ ಟೈಮ್ ಇದೇ ವಿಷಯ ಕೋರ್ಟಿಗೆ ಹೋಗಿತ್ತು. ಇಲ್ಲಿ ಕೋರ್ಟ್ ಏನ್ ಹೇಳ್ತಾ ಇದೆ, ಗಂಡಂದಾದ್ರೂ ಕೊಡ್ಲಿ ತಂದೆದಾದ್ರೂ ಕೊಡ್ಲಿ ಮೆರಿಟ್ ಅನ್ನ ಕನ್ಸಿಡರ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡಿ ಅಂತ ಹೇಳಿ ಹೇಳ್ತಾ ಇದೆ. ಬಟ್ ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತಾ ಇದೆ, ಯಾವ ಮಹಿಳೆ ವಿಚ್ಛೇದನವನ್ನ ಪಡ್ಕೊಂಡಿರ್ತಾಳೋ ಅಥವಾ ಯಾವ ಮಹಿಳೆ ವಿಡೋ ಇರ್ತಾಳೋ ಅಥವಾ ಒಂಟಿಯಾಗಿರ್ತಾಳೋ, ಮದುವೆ ಆಗದೆ ಇರತಕ್ಕಂತಹ ಮಹಿಳೆಯರು ಇರ್ತಾರಲ್ವಾ, ಸೊ ಇಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ತಂದೆಯ ಆದಾಯ ಪ್ರಮಾಣ ಪತ್ರವನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದೆ. ಹಾಗಾಗಿ ಈಗೇನು ಹೇಳಿದ್ವಲ್ಲ, ಈ ಮಹಿಳಾ ಅಭ್ಯರ್ಥಿಗಳು ತಂದೆಯ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ರೆ ಪರವಾಗಿಲ್ಲ, ಒಟ್ಟಾರೆಯಾಗಿ ತಂದೆದಾಗಿರ್ಲಿ ಅಥವಾ ಮಹಿಳಾ ಅಭ್ಯರ್ಥಿಗಳು ತಂದೆದಾಗಿರ್ಲಿ ಅಥವಾ ಗಂಡದಾಗಿರ್ಲಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬಹುದು. ಮೆರಿಟ್ ಲಿಸ್ಟ್ ಅನ್ನ ಮಾಡುವಾಗ ಯಾರು ಮೆರಿಟ್ ಅಲ್ಲಿ ಹೈಯೆಸ್ಟ್ ಇರ್ತಾರೋ ಅಂತವರಿಗೆ ಮೊದಲು ನೀವೇನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದೆ. ಇನ್ನು ನೆಕ್ಸ್ಟ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮದ ಬಗ್ಗೆ ಮಾತನಾಡೋದಾದ್ರೆ, ಕನ್ನಡ ಮಾಧ್ಯಮ ಅಂತ ಹೇಳಿದ್ರೆ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಶಾಲೆಯನ್ನ ಕಲಿತಿರ್ಬೇಕು. ಇನ್ನು ಗ್ರಾಮೀಣ ಮಾಧ್ಯಮ ಅಂತ ಹೇಳಿದ್ರೆ 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಶಾಲೆಯಲ್ಲಿ ನೀವು ಅಭ್ಯಾಸವನ್ನ ಮಾಡಿರ್ಬೇಕು. ಅಂದಾಗ ಮಾತ್ರ ಇವೆರಡು ಸರ್ಟಿಫಿಕೇಟ್ಗಳು ಸಿಗ್ತವೆ. ಈಗ ಒಂದು ಡೌಟ್ ಬರುತ್ತೆ, ಏನಂತ ಹೇಳಿದ್ರೆ, ಸರ್ ನಾನು 1ರಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂನಲ್ಲೇ ಓದಿದ್ದೀನಿ, ಬಟ್ ನನ್ನ ಸ್ಕೂಲ್ ಇರೋದು ಸಿಟಿಯಲ್ಲಿ. ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಸ್ಕೂಲ್ ಇದೆ, ಬಟ್ ಸ್ಕೂಲ್ ಸಿಟಿಯಲ್ಲಿ ಇದ್ರೂ ಕೂಡ 1ರಿಂದ 10ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಅಂತ ಹೇಳಿದ್ರೆ ನಿನಗೆ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಸಿಗುತ್ತೆ, ಆದರೆ ಗ್ರಾಮೀಣ ಮಾಧ್ಯಮದ ಸರ್ಟಿಫಿಕೇಟು ಸಿಗಲ್ಲ. ಇನ್ನೊಂದು ಇದಕ್ಕೆ ಅಪೋಸಿಟ್ ಆಗಿ ಮಾತನಾಡೋದಾದ್ರೆ,
ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಇದೆ, ಆದರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ 1ರಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಅಧ್ಯಯನ ಮಾಡಿದ್ದೀನಿ. ಬಟ್ ಸ್ಕೂಲ್ ಇರುವಂತಹ ಪ್ರದೇಶ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ, ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಸಿಗಲ್ಲ. ಇದ್ರ ಜೊತೆಗೆ ನಾನು 1ರಿಂದ 7th ವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀನಿ, 7ರಿಂದ 10th ವರೆಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿದ್ದೀನಿ. ಈಗ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳಿದ್ರೆ ಸಿಗಲ್ಲ. ಅದೇ ರೀತಿ ನಾನು 1ರಿಂದ 7th ವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ದೀನಿ, 7ರಿಂದ 10th ವರೆಗೂ ನಾನು ಸಿಟಿ ಪ್ರದೇಶದಲ್ಲಿ ಕಲ್ತಿದ್ದೀನಿ. ನನಗೆ ಗ್ರಾಮೀಣ ಪ್ರಮಾಣ ಪತ್ರ ಸಿಗುತ್ತಾ ಅಂತ ಕೇಳಿದ್ರೆ ಸಿಗೋದಿಲ್ಲ. ಸೊ ಒಟ್ಟಾರೆಯಾಗಿ 1ರಿಂದ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ರೆ ಗ್ರಾಮೀಣ ಪ್ರದೇಶದ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈ ಸರ್ಟಿಫಿಕೇಟ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮೆಟ್ ಇರುತ್ತೆ, ಅದೇ ಫಾರ್ಮೆಟ್ ಅಲ್ಲಿ ಅದನ್ನ ಫಿಲ್ಅಪ್ ಮಾಡಿಸ್ಕೊಂಡು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಇರ್ತಾರಲ್ವಾ ಅವರ ಸೀಲು ಮತ್ತೆ ಸಿಗ್ನೇಚರ್ ಅನ್ನ ಹಾಕಿಸ್ಕೊಳ್ಬೇಕು. ಬರೀ ಅದನ್ನಷ್ಟೇ ಹಾಕಿಸ್ಕೊಂಡು ಇಟ್ಕೊಂಡ್ರೆ ಸಾಲದು. ಇದನ್ನ ನೀವು ಮತ್ತೆ ಬಿ ಆಫೀಸಿಗೆ ತಗೊಂಡು ಹೋಗಿ ಅಲ್ಲಿ ಬಿ ಅವರ ಸೈನು ಮತ್ತೆ ಅವರ ಸೀಲ್ ಅನ್ನ ಹಾಕಿಸ್ಕೊಂಡು ತಗೊಂಡು ಬಂದಾಗ ಮಾತ್ರ ಅದು ವ್ಯಾಲಿಡೇಟ್ ಆಗಿರುತ್ತೆ. ಯಾವುದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಎರಡನ್ನೂ ಕೂಡ ಹಾಗೆ ಮಾಡಬೇಕು. ಸೊ ನಿಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಸೀಲ್ ಸಿಗ್ನೇಚರು ಮತ್ತೆ ಆ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಬಿ ಆಫೀಸಲ್ಲಿ ಬಿಯುವಿನ ಸೀಲು ಮತ್ತೆ ಸಿಗ್ನೇಚರು ಆಗಿರ್ಬೇಕು ಎರಡು ಸರ್ಟಿಫಿಕೇಟ್ಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಗವಿಕಲತೆಯ ಸರ್ಟಿಫಿಕೇಟ್ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಅಂಗವೈಕಲ್ಯತೆಗೆ ಸಂಬಂಧಪಟ್ಟ ಹಾಗೆ ಆ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಂಡು ಇಟ್ಕೊಂಡಿರ್ಬೇಕು. ಅದೇ ರೀತಿ HK ಅಂದ್ರೆ ಕಲ್ಯಾಣ ಕರ್ನಾಟಕದ ಸರ್ಟಿಫಿಕೇಟ್, ಈ 7 ಜಿಲ್ಲೆಗಳೇನಿದಾವಲ್ವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು, ಸೊ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಈ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರಲೇಬೇಕು. ಇಲ್ಲಾಂದ್ರೆ ನಮ್ಮ ತರನೇ ನಾನ್ HK ಅಂತ ಹೇಳಿ ಕನ್ಸಿಡರ್ ಆಗ್ತೀರಾ. ಇನ್ನ ಮಾಜಿ ಸೈನಿಕರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು, ಯೋಜನಾ ನಿರಾಶ್ರಿತರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಸೊ ಇದನ್ನೆಲ್ಲವನ್ನ ಹೊರತುಪಡಿಸಿ ಇನ್ನೂ ದಾಖಲಾತಿಗಳು ಇದಾವೆ ಸರ್ ಅಂತ ಹೇಳೋದಾದ್ರೆ ಅಂತಹ ದಾಖಲಾತಿಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವ್ಯೂವರ್ಸ್ಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನೇ ಒಬ್ಬನೇ ಪಂಡಿತ ಅಲ್ಲ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರುವಂತಹ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಈಗ ಇದಕ್ಕಿಂತ ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ನೀವು ಅವುಗಳನ್ನ ಮೆನ್ಷನ್ ಮಾಡಬಹುದು, ಏನು ತೊಂದರೆ ಇಲ್ಲ. ಹಾಗೆ ಮೇನ್ ಏನಂತ ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಏನಂತ ಹೇಳಿದ್ರೆ ಈಗ ನಾನೊಬ್ಬ ಅಭ್ಯರ್ಥಿ, ನಾನು ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಸರ್. ಈಗ ಹಾಕುವಂತ ಸಂದರ್ಭದಲ್ಲಿ ನೀವು ಹೇಳಿರ್ತಕ್ಕಂಥ 16 ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇರಲೇಬೇಕಾ ಅಂತ ಕೇಳಿದ್ರೆ ನೋ, ನಿಮಗೆ ಸಂಬಂಧಪಡುವಂತಹ ಡಾಕ್ಯುಮೆಂಟ್ಸ್ಗಳು ಮಾತ್ರ ನಿಮ್ಮ ಹತ್ರ ಇರಲೇಬೇಕು. ಫಾರ್ ಎಕ್ಸಾಂಪಲ್, ನಾನು ಫಿಸಿಕಲಿ ಫಿಟ್ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಏನು ಅಂಗವಿಕಲತೆಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ನಾನು HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯಾಗಿದ್ದೀನಿ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ನಾನು ಯೋಜನಾ ನಿರಾಶ್ರಿತರಲ್ಲಿ ಬರಲ್ಲ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟಿನ ಅವಶ್ಯಕತೆ ನನಗಿಲ್ಲ. ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಮುಂದುವರೆದ ಸ್ವಲ್ಪ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾನು ಹೈಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಹೈಸ್ಕೂಲ್ಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನನ್ನ ಹತ್ರ D.Ed ಸರ್ಟಿಫಿಕೇಟ್ ಇರಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ನನ್ನ ಹತ್ರ PG ಸರ್ಟಿಫಿಕೇಟ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ, ನನ್ನ ಹತ್ರ TET ಸರ್ಟಿಫಿಕೇಟ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಈಗ ನಾನು 6th to 8th ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಏನು PG ಸರ್ಟಿಫಿಕೇಟ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ TET ಇರಲೇಬೇಕು. ಆಮೇಲೆ B.Ed ಸರ್ಟಿಫಿಕೇಟ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ. D.Ed ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡಿದ್ರೆ ನಾನು 6th to 8th ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು, ತೊಂದರೆ ಇಲ್ಲ. ಬರೀ B.Ed ಆಗಿದೆ ಅಂತ ಹೇಳಿದ್ರೆ ನನ್ನ ಹತ್ರ D.Ed ಸರ್ಟಿಫಿಕೇಟ್ ಇರದೇ ಇದ್ರೂ ಕೂಡ ಪರವಾಗಿಲ್ಲ. ಈ ರೀತಿ ನಿಮಗೆ ಯಾವ ಸರ್ಟಿಫಿಕೇಟ್ಗಳು ಅವಶ್ಯಕತೆ ಇದೆಯೋ ಆ ಸರ್ಟಿಫಿಕೇಟ್ಗಳನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತ ದಿನಾಂಕದೊಳಗಾಗಿ ನೀವು ಏನ್ ಮಾಡ್ಕೊಂಡಿರ್ಬೇಕು, ಪಡೆದುಕೊಂಡಿರ್ಬೇಕು. ಸರ್ ಹಂಗಂತ ಹೇಳಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಡೇಟ್ ಐತಿ ಸರ್, ಆದ್ರೆ ಆ ಡೇಟ್ ಮುಗಿದು ಹೋಗಿದೆ ಸರ್ ಅಂದ್ರೆ ನಡೆಯಲ್ಲ. ಸೊ ವ್ಯಾಲಿಡೇಟ್ ಇರಬೇಕು, ಅಪ್ಲಿಕೇಶನ್ ಹಾಕೋಕ್ಕಿಂತ ಹಿಂದಿನ ದಿನಾಂಕದಲ್ಲೇ ತೆಗೆಸಿಟ್ಕೊಂಡಿರ್ಬೇಕು ಅಂದ್ರೆ ಸರ್ಟಿಫಿಕೇಟ್ ಅನ್ನ ಮಾಡಿಸಿಟ್ಕೊಂಡಿರ್ಬೇಕು. ಆಮೇಲೆ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಸರ್ಟಿಫಿಕೇಟಿನ ಫಾರ್ಮೆಟ್ಗಳು ಇರ್ತವೆ. ಸೊ ಆ ಫಾರ್ಮೆಟ್ಗಳಲ್ಲೇ ನೀವು ಆ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಂಡಿಟ್ಕೋಬೇಕು. ಯಾವ್ದಾವ್ದು ಹಂಗ ನೀವು ಮನಸ್ಸಿಗೆ ಬಂದಂಗ ಒಂದೊಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡು ನಾನು ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತೀನಿ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡಲ್ಲ. ಸೊ ಅದನ್ನ ನೆನಪಿಟ್ಕೊಳ್ಳಿ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಯಿತು. ಇನ್ನು ಇದೇ ರೀತಿ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.